ಥೋ ಈ ವಿಡಿಯೋ ತೆಗಿಯುವಾಗನೇ ಇದೆಲ್ಲ ಬರಲ್ಲ ಗೈಸ್ ಕೈಗೆ. ಗೈಸ್ ಕಣ್ಣೀರು ಬರ್ತೈತೆ ಗೈಸ್. ನಾನು ಚಡ್ಡಿ ಗಿಡ್ಡಿ ಎತ್ಬಿಟ್ಟೆ ಆಮೇಲೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನಿತಿನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ಇಟ್ ಈಸ್ ಫಾದರ್ಸ್ ಡೇ. ಸೊ ಇವತ್ತು ನಾವು ಸ್ಪೆಷಲಾಗಿ ಕುಕ್ಕಿಂಗ್ ಮಾಡೋಣ ಅಂತಿದ್ದೀರಿ. ನಾನು ಇದುವರೆಗೂ ಕುಕ್ಕಿಂಗ್ ಮಾಡಿದ್ದೀನಿ ಅಂದರೆ ಆಮ್ಲೆಟು, ರೈಸು, ಈ ಫ್ರೈಡ್ ರೈಸ್ಗಳು, ದಾಲು ಇಂಥವು ಮಾಡಿದ್ದೀನಿ. ಚಿಕನಲ್ಲಿ ಒಂದೇ ಒಂದು ಸತಿ ಮಾಡಿದ್ದೆ, ಅದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಯೂಟ್ಯೂಬ್ ನೋಡ್ಕೊಂಡು ಇವತ್ತು ಕ್ರೇಜಿಯಾಗಿರೋ ಅಡುಗೆ ಮಾಡೋಣ. ಬನ್ನಿ ಹೋಗಿ ಅಡುಗೆ ಮಾಡೋಣ. ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡಿ ಚೆನ್ನಾಗಿದೆ ರೆಸಿಪಿ ಅಂದ್ಬಿಟ್ಟು. ಬನ್ನಿ ಹೋಗೋಣ ಗೈಸ್. ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದಿರಿ ಗೈಸ್. ಇಲ್ಲಿ ಏನೆಲ್ಲ ಹಾಕೋರೋ ಅದೆಲ್ಲ ಇಲ್ಲಿ ಇಡಬೇಕು. ಎಲ್ಲಿದೆ ಅಂತ ಗೊತ್ತಿಲ್ಲ. ಆವಾಗ ಸ್ವಲ್ಪ ನಮ್ಮಮ್ಮ ಹೆಲ್ಪ್ ತೊಗೊತಾ ಇರಬೇಕು. ಇನ್ನು ಕತ್ತಿ ತೊಗೊಂಡಿಲ್ಲ ಗೈಸ್. ಕತ್ತಿ ತೊಗೊಂಡು ಕಟ್ ಮಾಡೋಣ. ಬನ್ನಿ ಕಟ್ ಮಾಡೋಣ ಗೈಸ್. ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಥೋ ಈ ವಿಡಿಯೋ ತೆಗಿಯುವಾಗನೇ ಇದೆಲ್ಲ ಬರಲ್ಲ ಗೈಸ್ ಕೈಗೆ. ಇಷ್ಟೊತ್ತು ನೀಟಾಗಿ ಕಟ್ ಮಾಡ್ತೀರಿ, ಈ ವಿಡಿಯೋ ತೆಗಿಯುವಾಗ ಬರಲ್ಲ ಗೈಸ್ ನೀಟಾಗಿ. ಇವತ್ತು ಫಾದರ್ಸ್ ಡೇ ಅಲ್ಲ ಗೈಸ್, ಅದಕ್ಕೆ ನಮ್ಮ ಅಮ್ಮ ಈರುಳ್ಳಿ ನಮ್ಮ ಅಪ್ಪನ ಕೈಯಲ್ಲಿ ಕಟ್ ಮಾಡಿಸ್ಕೊಂಡ್ರು. ನಾನು ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ನಾನೇ ಕಟ್ ಮಾಡ್ತಿದ್ದೀನಿ. ಗೈಸ್ ಹೌದು ಹೇಳಿಲ್ಲ, ಇವತ್ತು ಚಿಲ್ಲಿ ಚಿಕನ್ ಮಾಡ್ತಿದ್ದೀನಿ. ಚಿಲ್ಲಿ ಚಿಕನ್ ಇವತ್ತು ಏನೆಲ್ಲ ಮಾಡ್ತೀನೋ ಫುಲ್ಲಾಗಿ ವೀಡಿಯೋ ಹಾಕ್ತೀನಿ ಗೈಸ್. ಕಟ್ಟೇ ಮಾಡಲ್ಲ. ಇದು ತೆಗಿಯೋಕ್ಕೆ ಒಂದು ಅರ್ಧ ಅವರ್ ಆಗ್ಬೋದು. ಟೆನ್ಷನ್ ತಗೋಬೇಡಿ. ಇನ್ನು ಹತ್ರ ಬಡಿ. ಇದು ಹತ್ರದಿಂದ ತೆಗೆಯೋದು ಪರವಾಗಿಲ್ಲ. ಬಾ ದೇವರು ಸ್ವಲ್ಪ ಹತ್ರ ತಗೊಬಂದು ಇಡ್ರಿ. ದೇವರು ನಮ್ಮ ದೇವ್ರ ಹೆಸರು ಹೇಳ್ಬಾರ್ದಂತೆ ಗೈಸ್. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗೈಸ್ ಕಣ್ಣೀರು ಬರ್ತೈತೆ ಗೈಸ್. ನಮ್ಮ ಡ್ಯಾಡಿ ತುಂಬ ಕಷ್ಟಪಡ್ತಾರೆ ಅಂತ ಕಣ್ಣೀರು ಬರ್ತಿದೆ ಗೈಸ್. ಇಲ್ಲಿ ಚಿಕನ್ ಇದೆ, ಇಲ್ಲಿ ಜೀರಾ ಮತ್ತು ಏನಿದು ಪೆಪ್ಪರ್ ಇದೆ, ಗ್ರೀನ್ ಚಿಲ್ಲಿ ಇದೆ, ಮತ್ತು ಆನಿಯನ್ ಇದೆ. ಇದು ಜಿಂಜರ ಗಾರ್ಲಿಕ್ ಆಗುತ್ತಿಲ್ಲ. ಜಿಂಜರಾ? ಹಾಂ, ಇದು ಜಿಂಜರು. ಇದು ಕಾರ್ನ್ಫ್ಲವರ್ ಇದೆ. ಇಲ್ಲಿ ಐಫೋನ್ ಇದೆ. ಇವಾಗ ಇಲ್ಲಿ ಮಿಕ್ಸಿ ಇಲ್ಲಿ ಹಾಕಿದ್ದೀನಿ. ಸ್ವಿಚ್ಚು, ಈ ಸ್ವಿಚ್ಚು ಆನ್ ಮಾಡಿಬಿಟ್ಟು ಇದೊಳಗಡೆ ಫಸ್ಟು ಇದೆರಡು ಗ್ರೈಂಡ್ ಮಾಡ್ಕೋಬೇಕಂತೆ. ಇದೆಲ್ಲ ಆಚೆ ತೆಗ್ಬಿಡೋಣ. ಇದೆಲ್ಲ ಆಚೆ ತೆಗ್ಬಿಟ್ಟು ಇದೆರಡು ಹಿಂಗೆ ಒಳಗಡೆ ಹಾಕ್ಕೊಡೋಣ. ಆಮೇಲೆ ಇರಿ ಗೈಸ್, ಒಂದು ನಿಮಿಷ ವೀಡಿಯೋ ನೋಡ್ಕೊಬಿಡ್ತೇನೆ. ಈ ವಿಡಿಯೋಲಿ ಎಲ್ಲ ಒಂದೇ ಸತಿ ಹಾಕಿದ್ರು. ನಾವು ಫಸ್ಟು ಇದು ಮಾತ್ರ ಗ್ರೈಂಡ್ ಮಾಡ್ಕೊಬಿಡೋಣ. ಫಸ್ಟು ಸ್ಟಾರ್ಟಿಂಗು ನೀರು ಗಿರಣಕ್ಕೆ ಹಾಕ್ಬೇಕಾ? ಇಷ್ಟೇ ಸಾಕಾ? ಮಾತಾಡು, ಪರವಾಗಿಲ್ಲ. ಅದು ಯಾಕೋ ನಮ್ಮ ಡ್ಯಾಡಿ ಮಮ್ಮಿ ಭಯ ಬೀಳ್ತಾರೆ ಗೈಸ್ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಯಾವ್ದು ಇದ ಕೈ ತೊಳ್ಕೊಂಡಿದ್ದೀನಿ ಗೈಸ್. ಹೈಜೀನೆ, ಟೆನ್ಷನ್ ತಗೋಬಿಡಿ. ಯಾರಿಗಾದ್ರೂ ಬೇಕಂದರೆ ನಾನು ಕಾಲ್ ಮಾಡಿಲ್ಲ ಅಂದರೆ ಮನೆಗೆ ಬನ್ನಿ, ಮಾಡಿಕೊಡ್ತೀನಿ. ತೋರಿಸಿದ್ದು ಹಾಕಿದ್ದೀನಿ. ನಾನು ಚಡ್ಡಿ ಗಿಡ್ಡಿ ಎತ್ಬಿಟ್ಟೆ ಆಮೇಲೆ.
ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಸ್ವಲ್ಪ ಮುಂದೆ ಬಾ. ಆಮೇಲೆ ಏನಾಗಬೇಕು, ಆನಿಯನಾ ಅದು ಇಲ್ಲಿ ಮುಂದೆ ಬಂದು ತೋರಿಸ್ಬೇಕು, ಹಾಕೋದೆಲ್ಲ. ಆಮೇಲೆ ಇದು ಗ್ರೀನ್ ಚಿಲ್ಲಿ, ಇದು ಕಟ್ ಬೇಡ ಬಿಡಿ, ಅದು ಒಳಗಡೆ ಕಟ್ ಆಗಿಬಿಡುತ್ತೆ, ಹಾಕೋದು ಬೇಡ. 1 2 3. ನಮ್ಮಮ್ಮ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡವ್ರೆ. ಕೊತ್ತಂಬರಿ ಕೊಡುವಂಥ ಅರ್ಧವರ್ ಐತಿ ಹೇಳಿ. ಕೊತ್ತಂಬರಿ ಕೊಡಿ ಅಂತ ಅರ್ಧವರ್ ಐತಿ ಹೇಳಿ. ಇವಾಗ ಓದ್ತವ್ರೆ ಕೊತ್ತಂಬರಿ ಕಟ್ ಮಾಡ್ಕೊಡೋಕ್ಕೆ. ನಮ್ಮಪ್ಪ ಬೆಳ್ಳುಳ್ಳಿ ಸುರಿತವ್ರೆ. ಎಲ್ಲ ಆಗಿದ್ಮೇಲೆ ಇದೊಳಗಡೆ ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ. ಗೈಸ್ ನಮ್ಮಪ್ಪ ಬೆಳ್ಳುಳ್ಳಿ ಸುರಿತವ್ರೆ ಗೈಸ್. ನೋಡಿ ಗೈಸ್, ನಮ್ಮಪ್ಪ ಒಂದು ಬೆಳ್ಳುಳ್ಳಿ ಸುರಿಯೋಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಗೈಸ್. ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡ್ಬೋದು. ಏನೋ ಮಗನೇ, ನನ್ಗೆ ಯಾವಾಗ ಮದುವೆ ಮಾಡ್ತೀಯಪ್ಪ? ಲೇ, ಅಮಿತಾಬ್ ಬಚ್ಚನ್ಗೆ ಹೆಣ್ಮಕ್ಳು ಹುಟ್ಟಿಲ್ವಲ್ಲೋ? ಹುಟ್ಟಿದ್ರೆ ನೀನ್ ನೈಟ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ಇವತ್ತೇ ಮದುವೆ ಫಿಕ್ಸ್ ಮಾಡ್ಬಿಡ್ತಾ ಇದ್ದೆ. ಗೈಸ್ ನಮ್ಮ ವಿಡಿಯೋಗೋಸ್ಕರ ನಮ್ಮಮ್ಮ ಹೊಸ ಪಾತ್ರೆ ಎಲ್ಲ ಕೊಡ್ತವ್ರೆ ಗೈಸ್. ಎಲ್ಲ ಗ್ರೈಂಡ್ ಮಾಡಿದಾಯಿತು. ಇವಾಗ ಇದನ್ನು ಮುಚ್ಬಿಟ್ಟು ನೀರು ಆ್ಯಡ್ ಮಾಡೋದು ಮರ್ತೋದೆ ಗೈಸ್. ನೀರು ಆ್ಯಡ್ ಮಾಡಬೇಕು. ನಾನು ಅದೇ ನೋಡ್ತೀನಿ ಒಳಗಡೆ ಯಾಕೆ ಗ್ರೈಂಡ್ ಆಯ್ತಲ್ಲ ಅಂತ. ನೀರು ಆ್ಯಡ್ ಮಾಡಬೇಕು. ವಿಡಿಯೋಲ್ಲಿ ಆ್ಯಡ್ ಮಾಡಿದ್ರು ಸ್ವಲ್ಪ. ಗೈಸ್ ನಮ್ಮ ಮನೇಲಿ ಬರೀ ಪಾಟ್ ವಾಟರ್ ಗೈಸ್, ಎಕೋ ಫ್ರೆಂಡ್ಲಿ. ಅಷ್ಟು ನೀರು ಹಾಕೋದು, ಗ್ರೇವಿ ಜಾಸ್ತಿ ಬೇಕಂದ್ರೆ ಅಷ್ಟೇ. ನೋಡಿ ಇನ್ನೂ 2 ಬೆಳ್ಳುಳ್ಳಿ ಕೊಟ್ಟ ನಮ್ಮಪ್ಪ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಮ್ಮಪ್ಪ ಗ್ಯಾಪಲ್ಲಿ ಬೆಳ್ಳುಳ್ಳಿ ಕೊಡ್ತಾವ್ರಿಗೆ. ಇದೆಲ್ಲ ಒಂದೇ ಸತಿ ಹಾಕೋಕ್ಕಾಗಲ್ಲ. ಗೈಸ್ ರೆಡಿ ಆಯಿತು ಗೈಸ್. ಪರವಾಗಿಲ್ಲ ಗೈಸ್, ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ಗೊತ್ತಾಗಲ್ಲ, ಅದು ಫುಲ್ ರೆಡಿ ಆಗಿದ್ಮೇಲೆ ಗೊತ್ತಾಗೋದು ಗೈಸ್. ಇವಾಗನೇ ಗೊತ್ತಾಗೋದು. ಈ ಸಾಕಾ ಗ್ರೀಡು? ಅಷ್ಟು ನೀರು ಹಾಕಿದ್ದೀನಲ್ಲ. ಅಪ್ಪ ಏನು ಘಾಟು, ಫುಲ್ ಘಾಟ್ ಗೈಸ್. ಗೈಸ್ ಆಲ್ರೆಡಿ ಚಿಕನ್ ವಾಶ್ ಮಾಡ್ಕೊಬಿಟ್ಟಿದ್ದೀರಿ. ಇದು ಗ್ರೈಂಡ್ ಮಾಡಿದ್ರಲ್ಲ, ಈ ಗ್ರೈಂಡ್ ಮಾಡಿರೋದನ್ನ ಮಾಡಿ ಹಿಂಗೆ ಹಾಕ್ಬಿಡೋದು, ಸುತ್ತ ಹಿಂಗೆ ಹಾಕ್ಬಿಡೋದು. ಹಾಕ್ಬಿಟ್ಟು ಇದು ಚಿಲ್ಲಿ ಹಂಗೆ ಇದು ಹಾಕ್ಬಿಡ್ಲ? ಹಾಂ, ಈಗ ಸ್ವಲ್ಪ ಉಪ್ಪು ಹಾಕಬೇಕು. ಎಷ್ಟು ಹಾಕ್ಬೇಕು ಗೊತ್ತಿಲ್ಲ, ಸುಮ್ಮನೆ ಹಾಕ್ತಿದ್ದೀನಿ ಡಿಸ್. ಇವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ. ವೀಡಿಯೋ ನೋಡಿದ್ಮೇಲೆ ಮತ್ತೆ ಬರ್ತೀನಿ ಡಿಸ್. ಎಣ್ಣೆ, ಇದು ಬಟ್ರಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹಾಂ, ಇಲ್ಲ ಏನೇನೇ ಇಲ್ಲ ಗೈಸ್. ಸಾಕು ಗೈಸ್. ನಾವು ಸ್ವಲ್ಪ ಜಿಮ್ಗೆ ಹೋಗ್ತಿರಲ್ಲ, ಸ್ವಲ್ಪ ಹೆಲ್ದಿ, ಎಣ್ಣೆ ಕಮ್ಮಿ ಹಾಕೋದು ನಾವು. ಇವಾಗ ತುಪ್ಪನೇ ಕಾಣಿಸ್ತಿಲ್ಲ ಗೈಸ್. ಈಗ ತುಪ್ಪ ನಾವು GRB ತುಪ್ಪ ಡಬ್ಬ ಅಲ್ಲಿ ಬೇರೆ ಗೀ ಹಾಕೋಣ ನಾವು. ನೀವು ತುಂಬಾ ಫೇಮಸ್ ದೊಡ್ಡ ಮನುಷ್ಯರು. ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ, ನನ್ನ ಹಾರ್ಟ್ ಮೇಲೆ ಯಾಕೆ ಸಾರ್ ಹೊಡಿತಾ ಇದ್ದೀರಾ? ಸಾಕಲ್ವಾ?
ಇವತ್ತು ಕಿಚನಲ್ಲಿ ನಮ್ಮಮ್ಮ ಮಾನ ಮರ್ಯಾದೆ ಎಲ್ಲ ಕಳಿತೀನಿ ಗೈಸ್ ನಾನು. ಗೈಸ್ ಸೈಡಿಂದ ನೋಡಿ ಗೈಸ್, ನಮ್ಮಮ್ಮ ನನ್ನ ಕುಕ್ಕಿಂಗು ತೋರಿಸು ಅಂತ ಹೇಳ್ತಾರೆ. ಇದು ಆದರೆ ನನ್ನಷ್ಟು ಟೇಸ್ಟ್ ಬರಲ್ಲ ಗೈಸ್. ನಮ್ಮಮ್ಮ ಬಿರಿಯಾನಿ ಮಾಡ್ತಾರೆ, ಆದರೆ ಏನು ಮಾಡೋದು, ನಾನು ಚಿಕ್ಕ ವಯಸ್ಸಲ್ಲಿ ಇವಾಗ ಚೆನ್ನಾಗಿ ಮಾಡ್ತಾಯಿದ್ರು ಗೈಸ್. ಇವಾಗ ಸ್ವಲ್ಪ ನಮ್ಮಮ್ಮ ಸ್ವಲ್ಪ ಲೇಸಿ ಆಗೋದು, ಚೆನ್ನಾಗಿ ಮಾಡ್ತಾಯಿಲ್ಲ. ಒಮ್ಮೆ ಕುಕ್ಕಿಂಗ್ ನೋಡು ಗೈಸ್. ಎಣ್ಣೆ ಇಷ್ಟೇ ಹಾಕಿದ್ರೆ ನಮ್ಮಮ್ಮ ಇನ್ನೂ ಹಾಕು ಅಂದ್ಬಿಟ್ಟು ಫುಲ್ ತುಂಬಿಸ್ಬಿಟ್ಟವ್ರೆ ಗೈಸ್. ನಾನು ಜಿಮ್ಮಲ್ಲಿ ಏನೋ ಬಾಡಿ ಬಂದಿಲ್ಲ ಅಂದರೆ ನಮ್ಮ ಅಮ್ಮಯಿಂದನೇ ಗೈಸ್. ಹೆಂಗೆ ಇದು ಎಣ್ಣೆ ಗೀ ಅಷ್ಟೇ ಇದು ಹಾಕ್ಬೇಕು. ಸಾಕಾಗಲ್ಲ ಇದು ಸಾಕಾಗಲ್ಲ. ಅದು ಗ್ರೇವಿನ ಹಾಕು. ಎಣ್ಣೆ ಆಟ ಆಡಬಾರ್ದು ಗೈಸ್, ನಮ್ಮ ಸ್ಕಿನ್ನೆಲ್ಲ ಹಾಳಾಗೋಗ್ಬಿಡುತ್ತೆ. ಫ್ಯೂಚರಲ್ಲಿ ಮೂವೀಸ್ ಎಲ್ಲ ಮಾಡಬೇಕಲ್ವ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಇದಾಗಿದ್ಮೇಲೆ ಏನು ಮಾಡ್ಬೇಕನ್ನೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ಗೈಸ್. ಮತ್ತೆ ನೀರು 1 2 3 4 5 6 ಎಲ್ಲದಕ್ಕೂ ನಮ್ಮ ಅಮ್ಮನೇ ಬರ್ತಾರೆ ಗೈಸ್. ಆಮೇಲೆ ನಾನೇ ಮಾಡಿದೆ ಅದಕ್ಕೆ ಚೆನ್ನಾಗೈತು ಅಂತಾರೆ. ಗೈಸ್ ಅಯ್ಯೋ, ಇದು ಕಾರ್ನ್ಫ್ಲವರ್ ಗೈಸ್. ಇದು ಇಷ್ಟು ಸಾಕು ಅನ್ಕೊಂತೀನಿ. ಸಾಕ ನೋಡಿದ್ದು ಜಾಸ್ತಿ ಆಯ್ತಾ? ಸಾಕು. ಗೈಸ್ ಇದಾಗಿದ್ಮೇಲೆ ಮತ್ತೆ ಮರ್ತೋದೆ, ಇದಕ್ಕೆ ನೀರು ಹಾಕಬೇಕು ಗೈಸ್. ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಹಾಕೋಣ ಗೈಸ್. ಆಲ್ರೆಡಿ ಗ್ರೇವಿಯಲ್ಲಿ ಜಾಸ್ತಿ ನೀರೈತೆ. ಇನ್ನು ಕುಡ್ಕೋಣ. ಸ್ಪೂನ್ ಗೈಸ್, ಇದು ಕಾರ್ನ್ಫ್ಲವರು ಮತ್ತು ನೀರು ಇನ್ಮೇಲೆ ಹುಯ್ದ್ಬಿಟ್ಟು ಸ್ವಲ್ಪ ಕಳಿಸ್ಬಿಟ್ಟು ಇದು ಹಂಗೆ ಬಿಟ್ಬಿಡ್ಬೇಕು. ಅದಾಗಿದ್ಮೇಲೆ ರೆಡಿ ಆಗಿಬಿಡುತ್ತೆ. ಆಮೇಲೆ ನಮ್ಮ ಅಮ್ಮ ತೊಗೊಬಂದು ಸರ್ವ್ ಮಾಡ್ತಾರೆ. ಇಷ್ಟವರೆಗೂ ಅಷ್ಟೇ ನಮ್ಮ ಕೆಲಸ. ಇದಾಗಿದ್ಮೇಲೆ ನಮ್ಮ ಕೆಲಸ ಇಲ್ಲ. ಆ ಕಡೆ ತೋರಿಸ್ಬೇಕಂತೆ ಗೈಸ್. 1 ನಿಮಿಷ ಇದು ಮುಗಿಸ್ಕೊಂಡು ಆ ಕಡೆ ಹೋಗೋಣ. ಓಕೆ ಗೈಸ್, ಇಲ್ಲಿ ಈರುಳ್ಳಿ ನೋಡಿ ಬಂದಿದ್ದ ತಕ್ಷಣ ಇದು ಕಳಿಸ್ತವ್ರೆ. ಅಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ, ಅಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿಯಾಗಿ ಇಟ್ಕೊಂಡಿದ್ರು. ಇಲ್ಲಿ ಹಿಂಗೆ ತಂದಿದ್ದ ತಕ್ಷಣ ಕಳ್ಸೋದು ಸ್ಟಾರ್ಟ್ ಮಾಡಿದ್ರು ಗೈಸ್. ಆದರೆ ನಮ್ಮ ಅಮ್ಮ ಕುಕ್ಕಿಂಗ್ ಬೆಸ್ಟು ಗೈಸ್. ನಿಜ ಹೇಳ್ಬೇಕಂದ್ರೆ ಯಾವ ಹೋಟ್ಲಲ್ಲಿ ಚೆನ್ನಾಗಿಲ್ಲ ಅಂದರೆ ನಮ್ಮ ಮನೆಗೆ ಬನ್ನಿ, ನಮ್ಮ ಅಮ್ಮನೇ ಹೋಟ್ಲ್ ಅಡುಗೆ ಥರ ಮಾಡಿಕೊಡ್ತಾರೆ. ಸಖತ್ ಅಡುಗೆ ಮಾಡ್ತಾರೆ. ಇದು ಪೇ ಮಾಡಿಸಿಲ್ಲ ನಮ್ಮ ಅಮ್ಮನಿಗೆ, ಇದು ಇದು ಮಾಡೋಕ್ಕೆ. ನಿಜ ಹೇಳ್ತಿರೋದು ನೋಡಿ. ಈ ಥರ ಮಾಡಿದ್ರೇ ನಮ್ಮ ಅಮ್ಮನ ಟ್ರಾಲ್ ಮಾಡಬೇಕು. ನಾನು ಮಾತಾಡ್ತಾಯಿದ್ದೀನಿ, ಬೇಕಂತ ಮಿಕ್ಸಿ ಆನ್ ಮಾಡೋರು. ಸರಿ ಗೈಸ್, ಎಲ್ಲ ಆಗಿದ್ಮೇಲೆ ಊಟ ತಿನ್ನುವಾಗ ಗೈಸ್ ನಮ್ಮ ಡಿಲಿಷಿಯಸ್ ಚಿಲ್ಲಿ ಚಿಕನ್ ರೆಸಿಪಿ ಸಕ್ಸಸ್ಫುಲ್ ಆಗಿದೆ. ಸಕ್ಕತ್ತಾಗಿದೆ ಗೈಸ್. ಟೇಸ್ಟ್ ಮಾಡಿದೆ, ಸೂಪರಾಗಿದೆ. ಇಲ್ಲಿ ಮೊಸರು ಮಾಡಿದ್ದೀರಿ. ಇಲ್ಲಿ ನೋಡಿ ನಮ್ಮ ಮಮ್ಮಿ ಮಾಡಿರೋ ಬಿರಿಯಾನಿ, ಮಟನ್ ಬಿರಿಯಾನಿ. ಸ್ಮೆಲ್ ಸಕ್ಕತ್ತಾಗಿದೆ ಗೈಸ್. ಇದು ಸ್ಪೂನ್ ಕೊಡು. ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಗೈಸ್. ಇವಾಗ ಫುಲ್ ತಿಂದು ಬ್ಲಾಸ್ಟ್ ಮಾಡೋದಷ್ಟೇ. ಓಕೆ ಗೈಸ್, ಊಟ ಈಗ ಜಸ್ಟ್ ಹಾಕ್ಕೊಟ್ಟವ್ರೆ ನಮ್ಮಮ್ಮ ತಟ್ಟೆಯಲ್ಲಿ. ಇದನ್ನು ತಿನ್ನೋಣ.
ಇದು ಸ್ವಲ್ಪ ನೆಮ್ಮದಿಯಾಗಿ ತಿನ್ನೋಣ. ಇಲ್ಲಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದು ಮಾಡಿಕೊಂಡು ಸ್ಲೋ ಆಗಿ ತಿಂತೀನಿ. ಅಷ್ಟೆಲ್ಲ ವೀಡಿಯೋ ತೆಗೋಕ್ಕಾಗಲ್ಲ. ರಿಯಾಕ್ಷನ್ ಟೇಸ್ಟ್ ಸಖತ್ತಾಗಿದೆ ಗೈಸ್. ಅವಾಗೇನೆ ಟೇಸ್ಟ್ ಮಾಡಿದ್ದೆ, ಸೀರಿಯಸ್ಲಿ ಹೇಳ್ತೀನಿ, ಮಸ್ಟ್ ಟ್ರೈ ಇದು, ಸಖತ್ತಾಗಿದೆ ಅಷ್ಟೇ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಬರೋಣ. ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋವರೆಗೂ ಬಾಯ್ 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 ಬಾಯ್.